ರೆಡ್ಡಿ ರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ 109 ಎಕರೆ ವ್ಯಾಪ್ತಿಯಲ್ಲಿರುವ ಜಿ ಸ್ಕೈರ್ ಬಡಾವಣೆ ರೆಡ್ಡಿ ರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ 109 ಎಕರೆ ವ್ಯಾಪ್ತಿಯಲ್ಲಿರುವ ಜಿ ಸ್ಕೈರ್ ಬಡಾವಣೆ ರೆಡ್ಡಿ ಶ್ರೀರಾಮುಲು ಜಂಟಿ ಒಡೆತನದ ಲೇಔಟ್ ಇದು ಬಳ್ಳಾರಿ ಇಎಸ್ಐ ಆಸ್ಪತ್ರೆ ಮಾರ್ಗದಲ್ಲಿರುವ ಬಡಾವಣೆ ಇದು ಜಿ ಸ್ಕೈರ್ ಬಡಾವಣೆಯ ಮಾದರಿ ಮನೆಗೆ ಬೆಂಕಿ ಬಿದ್ದಿದೆ 2011ರಲ್ಲಿ 4 ಕೋಟಿ ವೆಚ್ಚದಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು ರೆಡ್ಡಿ ರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಈಗ ಬೆಂಕಿ ಬಿದ್ದಿದೆ ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಮಾಡೆಲ್ ಹೌಸ್ಗೆ ಯಾವ ರೀತಿ ಬೆಂಕಿ ಬಿದ್ದಿದೆ ಅಂತ ರೆಡ್ಡಿ ರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ ಇದು 109 ಎಕರೆ ವ್ಯಾಪ್ತಿಯಲ್ಲಿ ಜಿ ಸ್ಕೈರ್ ಬಡಾವಣೆಯನ್ನ ನಿರ್ಮಾಣ ಮಾಡಲಾಗಿದೆ ರೆಡ್ಡಿ ಮತ್ತೆ ಶ್ರೀರಾಮುಲು ಇಬ್ಬರೂ ಕೂಡ ಜಂಟಿ ಒಡೆತನದಲ್ಲಿ ಈ ಒಂದು ಮಾಡೆಲ್ ಹೌಸ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಬಳ್ಳಾರಿ ಇಎಸ್ಐ ಆಸ್ಪತ್ರೆ ಮಾರ್ಗದಲ್ಲಿ ಈ ಒಂದು ಬಡಾವಣೆ ಇದೆ ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಕಂಪ್ಲೀಟ್ ಬೆಂಕಿ ಕಾಣಿಸ್ಕೊಂಡಿದೆ ಜೊತೆಗೆ ಅಲ್ಲಿ ಸುತ್ತ ಹೊಗೆ ಕೂಡ ಆವರಿಸ್ಕೊಂಡಿದೆ 60x50 ವಿಸ್ತೀರ್ಣದಲ್ಲಿದ್ದ ವಿಲ್ಲಾ ಮಾದರಿಯ ಮನೆ ಇದು ಇನ್ನು 2011ರಲ್ಲಿ 4 ಕೋಟಿ ವೆಚ್ಚವನ್ನ ಮಾಡಿ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಮಾಡೆಲ್ ಹೌಸ್ ಅನ್ನ ಆದ್ರೆ ಆ ಒಂದು ಮಾಡೆಲ್ ಹೌಸ್ಗೆ ಈಗ ಬೆಂಕಿ ಕಾಣಿಸ್ಕೊಂಡಿದೆ ಈಗ ಸದ್ಯಕ್ಕೆ ಯಾಕೆ ಬೆಂಕಿ ಕಾಣಿಸ್ಕೊಳ್ತು ಏಕಾಏಕಿ ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಬೇಕು ರೆಡ್ಡಿ ರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಶಾಸಕ ಭರತ್ ರೆಡ್ಡಿ ಮೇಲೆ ಜನಾರ್ದನ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ಕ್ರಿಮಿನಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ ಇಲ್ಲಿಗಲ್ ಮನಿ ಯಂಗ್ಸ್ಟರ್ಸ್ಗೆ ಸೇರಿದೆ ಅದಕ್ಕೆ ಪ್ರಾಣಕ್ಕೂ ಲೆಕ್ಕಿಸದೆ ಏನು ಬೇಕಾದ್ರೂ ಮಾಡ್ತಾರೆ ಭರತ್ ರೆಡ್ಡಿಯಿಂದ ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ ಅವರು ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ ಅಂದ್ರೆ ಇವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಈ ಬಗ್ಗೆ ಪಕ್ಷದ ಜೊತೆ ಚರ್ಚಿಸಿ ಮುಂದಿನ ಹೋರಾಟವನ್ನ ಮಾಡಲಾಗುತ್ತೆ ಅಷ್ಟು ಬೇಗ ನ್ಯೂಸ್ಗೆ ಜನಾರ್ದನ ರೆಡ್ಡಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ರೆಡ್ಡಿ ರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ ಈ ಒಂದು ಬೆಂಕಿ ಬೀಳಲಿಕ್ಕೆ ಕಾರಣ ಶಾಸಕ ಭರತ್ ರೆಡ್ಡಿ ಅಂತ ಜನಾರ್ದನ ರೆಡ್ಡಿ ಅವರಿಗೆ ಆರೋಪವನ್ನ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ರಾಜ್ಯ ಸರ್ಕಾರನೇ ಇವತ್ತು 18 ದಿನ ಆಗಿದೆ 20 ದಿನ ಆದ್ರೂ ಕೂಡ ಅವ್ನ್ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡದೇ ಇರುವಂತ ಒಂದು ವಿಚಾರ ಮತ್ತು ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಆಟೋಗಳಲ್ಲಿ ಪೆಟ್ರೋಲ್ ಬಾಂಬ್ಗಳು ಹುಡುಗರನ್ನ ಪೊಲೀಸರು ಎಲ್ಲಾ ವಿಡಿಯೋಗಳಲ್ಲಿ ಇರುವಂತವ್ರನ್ನ ಒಬ್ಬರನ್ನು ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಪರ್ಯಾಸ ಅಂದ್ರೆ ಭಯ ಅನ್ನೋದು ಇಲ್ದಂಗೆ ಆಗ್ಬಿಟ್ಟಿದೆ ಅಂದ್ರೆ ಇನ್ನ ಏನ್ ಬೇಕಾದ್ರೂ ಕೂಡ ಆಗಿದ್ದ ಕೇಸ್ಗಳು ಎಷ್ಟೇ ಆಗ್ಲಿ ನಾವು ಮಾಡೇ ಮುಗಿಸ್ಬಿಡೋಣ ಅನ್ನೋ ಎಷ್ಟು ಜನ ಹುಡುಗರಿದ್ರಂತೆ ಸರ್ ಎಷ್ಟು ಜನ ಹುಡುಗರಿದ್ದಿದ್ರು ಮತ್ತೆ ಏನಾಗಿದೆ ಹೇಳಿದ್ರ ನಿಮಗೆ 150 acres ಲ್ಯಾಂಡ್ ಅದು ಅದರಲ್ಲಿ 87 ಎಕರೆನಲ್ಲಿ ಲೇಔಟ್ ಡೆವಲಪ್ ಆಗಿದೆ ಇದು ಒಂದ್ ಸೈಡ್ ಆಫ್ ದಿ ಲೇಔಟ್ ಅಲ್ಲಿ ಮಾಡೆಲ್ ಹೌಸ್ ಇರುವಂತದ್ದು ಇನ್ನೊಂದು ಕಡೆ ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ಲ ಅಲ್ಲೆಲ್ಲ ಕೂಡ ಈ ಕ್ರಿಕೆಟ್ ಗೇಮ್ಸ್ ಟ್ರೈನಿಂಗ್ ಸೆಂಟರ್ಗೆ ಒಂದು ವ್ಯವಸ್ಥೆ ಮಾಡಿದೀವಿ ನಾವು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಮೇನ್ ಎಂಟ್ರೆನ್ಸ್ ಅದು ಅಲ್ಲಿ ಇವರಿಗೆ ಹೊಗೆ ಕಾಣಿಸಿದೆ ಹೊಗೆ ಕಾಣಿಸಿದ ತಕ್ಷಣ ಮತ್ತೆ ಇನ್ನೊಂದು ಈ ವಾಕ್ ಮಾಡುವಂತವ್ರು ಆ ಭಾಗದಲ್ಲಿ ಯಾಕಂದ್ರೆ ಬಹಳ ದೊಡ್ಡ ಲೇಔಟ್ ಒಳ್ಳೆ ರಸ್ತೆಗಳಿರೋ ಕಾರಣ ಸುಮಾರು ಫ್ಯಾಮಿಲೀಸ್ ಅಲ್ಲಿ ವಾಕಿಂಗ್ ಬರ್ತಾರೆ ಆ ಒಬ್ಬ ವಾಕರ್ ಕೂಡ ವಿಡಿಯೋ ತೆಗೆದಿದ್ದಾನೆ ನೋಡಿ ಆ ಮನೆಗೆ ಬೆಂಕಿ ಹಚ್ತಾ ಇದ್ದಾರೆ ಅಂತ ಹೇಳಿ ಕೂಗಾಡ್ತಾ ವಿಡಿಯೋ ಮಾಡಿ ಆ ಸೆಕ್ಯೂರಿಟಿಗೂ ತಿಳಿಸಿದ್ದಾರೆ ಸೆಕ್ಯೂರಿಟಿ ಹೊಗೆ ನೋಡ್ಕೊಂಡು ಅಲ್ಲಿಗೆ ಬಂದ್ರು ಬರೋದ್ರೊಳಗಡೆ ಬೆಂಕಿ ಎಲ್ಲ ಹಚ್ಚಿದ್ಮೇಲೆ ಯಾರು ಒಂದು 15 ಮಂದಿ ಹುಡುಗರು ಹೊರಗಡೆ ಬರ್ತಾ ಇದ್ರಲ್ಲ ಅದನ್ನ ವಿಡಿಯೋ ಕೂಡ ಮಾಡಿದ್ದಾರೆ ವಿಡಿಯೋನು ಕೂಡ ಮೀಡಿಯಾಗೆಲ್ಲ ಹಾಕಿದೀವಿ ನಾವು ಈಗಾಗಲೇ ಮನೆ ಒಳಗೆ ಸಿಸಿ ಕ್ಯಾಮೆರಾ ಏನ್ ಇರ್ಲಿಲ್ವಾ ಸರ್ ಅಲ್ಲಿ ಹತ್ರದಲ್ಲಿ ಅಂದ್ರೆ ಕಂಪ್ಲೀಟ್ ಅದು ಏನಾಗಿದೆ ಅನ್ನೋದು ಬೆಂಕಿ ಇದ್ರಲ್ಲಿ ನಾವು ನೋಡ್ಬೇಕು ಬ್ರದರ್ ಓಕೆ ಸರ್ ಎಸ್ ಪಿ ಅವ್ರು ಏನೇನು ಇನ್ಫಾರ್ಮೇಶನ್ ಕೊಟ್ರು ನಿಮಗೆ ಏನಾದ್ರು ನಾನು ಎಸ್ ಪಿ ಅವ್ರ ಜೊತೆ ನಾನು ತಕ್ಷಣ ನನಗೆ ಬಳ್ಳಾರಿಯಿಂದ ಫೋನ್ ಬಂದ ತಕ್ಷಣ ಎಸ್ ಪಿ ಅವ್ರಿಗೆ ನಾನು ಮಾತಾಡಿದೆ ಶ್ರೀರಾಮುಲು ಅವರಿಗೆ ನಮ್ಮ ಸಹೋದರ ಸೋಮಶೇಖರ್ಗೂ ಮಾತಾಡಿದೆ ಸೋಮಶೇಖರ್ ಅವರು ಇಮಿಡಿಯೇಟ್ ಸೈಟ್ಗೆ ಹೋಗಿದ್ದಾರೆ ಎಸ್ ಪಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ DSP ಎಲ್ಲರನ್ನ ಕಲಿಸಿದ್ದೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ನಾನು ವಿಡಿಯೋಗಳನ್ನ ಹಾಕಿದ್ದೀನಿ ನಾನು ಇನ್ನೊಂದೇನಂದ್ರೆ ವಿಡಿಯೋದಲ್ಲಿ
ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ವರ್ಕರ್ಸ್ ಅಂತ ಹೇಳಿ ನಮ್ ಕಣ್ಣಿಗೆ ಕಾಣಿಸ್ತಾ ಇರೋ ಕಾರಣ ಪೊಲೀಸರು ಅವ್ರ ಪಿಕ್ಚರ್ಸ್ ಸಮೇತ ವಿಡಿಯೋ ವಿಜುವಲ್ಸ್ ಇರೋ ಕಾರಣ ದೇವ್ರ ದಯದಿಂದ ನನಗೆ ನಿಂದಿಸ್ಬಿಟ್ಟಿಗೆ ಕೆಲವೇ ಗಂಟೆಗಳು ಸಾಕು ಅವ್ರಿಗೆ ಮೇನ್ ಯಾರು ಇದ್ರ ಹಿಂದೆ ಅವ್ರಿಗೆ ಹೇಳಿ ಕಳ್ಸಿದಾರ ಅನ್ನೋದು. ಕಾರಣ ಇಷ್ಟೇ, ಅವ್ನ್ ಭರತ್ ರೆಡ್ಡಿ ನಮ್ಮ ಮನೆ ಮುಂದೆ 5,000-6,000 ಜನಗಳನ್ನ ಹಾಕೊಂಡ್ ಬಂದು ಪೆಟ್ರೋಲ್ ಬಾಂಬ್ಗಳನ್ನ ಎಸೆದು ಮೀಡಿಯಾ ಮುಂದೆನೆ ಅವನು ಅವತ್ತು ಮಾತಾಡಿದ 5 ನಿಮಿಷದಲ್ಲಿ ಇವ್ರ ಮನೆ ಸುಟ್ಟಾಕ್ತೀನಿ ಅಂತ ಹೇಳಿ. ಸೊ ಅದು ವಿಫಲ ಆಗಿರೋದು, ಈ ಘಟನೆ ಆಗಿರೋದಕ್ಕೆ ತುಂಬಾ ಕೋಇನ್ಸಿಡೆಂಟ್. ಸೊ ಪೊಲೀಸರು ಇವಾಗ ಹುಡುಗರ್ನ ವಿಡಿಯೋನಲ್ಲಿ ಸಿಕ್ಕಿರೋ ಹುಡುಗರ್ನ ಇಟ್ಕೊಂಡು ಇಮಿಡಿಯೇಟ್ ಆಗಿ ತನಿಖೆ ಮಾಡಿದ್ರೆ 100% ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಇಮಿಡಿಯೇಟ್ ಆಗಿ ಅವರು ಮೀಡಿಯಾಗಳಿಗೆ ತಿಳಿಸಬಹುದು ಅನ್ನೋದು ನನಗೆ ನಂಬಿಕೆ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕ IPS ಅಧಿಕಾರಿ ಅಂತ ಹೇಳಿ ನಾನು ಕೇಳಿದ್ದೀನಿ. ಇವಾಗ ಅವರು ಬಳ್ಳಾರಿ SP ಆಗಿ ಬಂದಿದ್ದಾರೆ. ಅವರು ನನ್ನ ಮೇಲೆ ನಂಬಿಕೆ ಇದೆ, ನಾನು ಖಂಡಿತ ಇದನ್ನ ಸೀರಿಯಸ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ ಇದನ್ನ. ಸರ್, ಇದು ಸಮಾಜಕ್ಕೆ ಇದು ಯಾವ ರೀತಿಯ ಮಾಹಿತಿಯನ್ನ ಸಂದೇಶವನ್ನು ಕೊಡುತ್ತೆ ಅಂತ, ಯಾಕಂತ ಹೇಳಿದ್ರೆ ಎಲ್ಲದೂ ತಣ್ಣಗಾಯ್ತು ಅನ್ನುವಾಗ ಈ ಇದನ್ನ ಬಂದು ಬೆಂಕಿ ಹಚ್ಚಿದಾರಲ್ಲ ಸರ್, ನಿಮ್ಮ ಫ್ಯಾಮಿಲಿಯವರಿಗೆ ಭಯ ಆಗಲ್ವಾ? ಖಂಡಿತವಾಗಿ ನೋಡಿ ಬ್ರದರ್, ನಾವು ಈ ಬಳ್ಳಾರಿಯಲ್ಲಿ ಕಳೆದ 50 ವರ್ಷಗಳ ಹಿಂದೆಯಿಂದ ಈ ಒಂದು ವಿಚಿತ್ರವಾದ ವಾತಾವರಣದಲ್ಲಿ ನಾವು ಬದುಕಿ ಬೆಳೆದಿರುವಂತವ್ರು. ಒಂದು, ಎರಡನೇದು, ನಮ್ಮ ಅಧಿಕಾರಾವಧಿಯಲ್ಲಿ ಆ ಹಿಂದೆ ಇರುವಂತ ಈ ಕ್ರಿಮಿನಲ್ ಚಟುವಟಿಕೆಗಳೆಲ್ಲದನ್ನ ಹತ್ತಿಕ್ಕಿ ಇವತ್ತು ಬಳ್ಳಾರಿ ಒಂದು ದೊಡ್ಡ ಮಹಾನಗರ ಆಗಿ ಒಳ್ಳೆ ಸಿಟಿ ಆಗಿದೆ ಅನ್ನೋ ಸ್ವರೂಪಕ್ಕೆ ತಗೊಂಡ್ ಬಂದವ್ ನಾನು. ಇವತ್ತು ಇವರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ MLAಗಳು ಇವರೆಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು. ಒಂದ್ ಕಡೆ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಶಾಸಕ, ಮತ್ತೆ ಇನ್ನೊಬ್ಬ ಇದರಲ್ಲಿ ಇವನು ಭರತ್ ರೆಡ್ಡಿ ಅಂತೂ ಮಡ್ಕ ಜೂಜಾಟಗಳು ಈ ಕ್ರಿಮಿನಲ್ಸ್ ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನ ಅವನು. ಆದ್ರೆ ಸಿಕ್ಕಾಪಟ್ಟೆ ಇಲ್ಲಿಗಲ್ ಮನಿ ಯಂಗ್ಸ್ಟರ್ಸ್ ಸೇರ್ತಾ ಇರೋ ಕಾರಣ ಅವರು ಪ್ರಾಣಕ್ಕೂ ಲೆಕ್ಕಿಸಿ ಎಂತ ಕೆಲಸಕ್ಕಾದ್ರೂ ಮುಂದಾದ ಸ್ಥಿತಿ ಇವತ್ತು ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ. ಇಲ್ಲದೆ ಹೋದ್ರೆ ಈ ಹಂತಕ್ಕೆ ಮನೆಗಳ ಗ್ಲಾಸ್ ಎಲ್ಲ ಮುರೆ ಬಡಿದು ಒಳಗಡೆ ನುಗ್ಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂತಂದ್ರೆ ಇವಾಗ ನಿಮಗೆ ಇನ್ನ ಯಾವ ಹಂತಕ್ಕಾದ್ರೂ ಕೂಡ ಇವರು ರೀಚ್ ಆಗಿದ್ದಾರೆ. ಈ ವಿಷಯದಲ್ಲಿ ಇನ್ನ ನಮ್ಮ ಪಕ್ಷದ ನಾಯಕರುಗಳು ನಾವು ಇನ್ನೂ ಗಂಭೀರವಾಗಿ ತಗೊಂಡು ಇದನ್ನ ಇಡೀ ಇನ್ನ ಯಾವ ಹಂತಕ್ಕೆ ಇದನ್ನ ನಾವು ತಗೊಂಡ್ಬೇಕನ್ನೋದ್ರ ಬಗ್ಗೆ ಹೋರಾಟ ನಾವಿನ್ನ ಒಂದು ಕ್ಷಣ ಕೂಡ ತಡೆ ಮಾಡಲ್ಲ ಬ್ರದರ್. ಜನಾರ್ದನ ರೆಡ್ಡಿ ಅವರು ಮಾತನಾಡಿದ್ದು ಕೂಡ ನೀವು ಕೇಳಿಸ್ಕೊಂಡ್ರಿ. ಜನಾರ್ದನ ರೆಡ್ಡಿ ಅವರು ಈಗ ಭರತ್ ರೆಡ್ಡಿ ಅವರ ವಿರುದ್ಧವಾಗಿ ಆರೋಪನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ತಣ್ಣಗಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಕೃತ್ಯವನ್ನ ಮಾಡಿದ್ದಾರೆ. ಪೊಲೀಸರು ಶೀಘ್ರವೇ ತನಿಖೆಯನ್ನ ಮಾಡಿದ್ರೆ ಯಾರು ಆರೋಪಿ ಅನ್ನೋದು ಕೂಡ ಬಯಲಿಗೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು.